ಸೂಕ್ಷ್ಮ 48 ವರ್ಷದ ಇಲ್ಲ 50 ವರ್ಷದ ಸಮಸ್ಯೆಗಳನ್ನು ಒಂದು ಹಂತಕ್ಕೆ ವಿರೋಧ ಪಕ್ಷದವರು, ಕೇಂದ್ರವರು ಮತ್ತು ಜುಡಿಷಿಯಲ್ಲು ಎಲ್ಲರೂ ಕೂಡ ಒಂದೇ ವಾಯ್ಸಲ್ಲಿ ಈ ಕಡೆ ಭಾಗದವ್ರಿಗೆ ನಾವು ಸಹಕಾರ ಮಾಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಅದು ಒಂದೇ ಸೂಕ್ಷ್ಮವಾಗಿ ನಮಗೆ ಇದೊಂದು ಬಿಟ್ಟುಬಿಡಿ, ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದರೆ ಪಾಸಿಟಿವ ಅಂದರೆ ಈಗ ಇಲ್ಲಿವರೆಗೂ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ? ವೈ ಡು ಯು ಆಸ್ಕ್ ದಿಸ್ ಕ್ವೆಶ್ಚನ್ಸ್? ಬಿಟ್ಟುಬಿಡಿ. ಅದೇನಾಗ್ತದೆ, ಜನರು ಗಾಬರಿ ಆಗ್ತಾರೆ. ನಾಳೆ ಸರ್ವೆಗೆ ಬರ್ತಾರೆ, ಗಾಬರಿ ಆಗ್ತಾರೆ. ಸರ್ವೆ ಮಾಡಬೇಕು, ಯಾರು ಹದ್ದುಬಸ್ತಲ್ಲಿದ್ದಾರೆ. ದಟ್ ಈಸ್ ದ ಡ್ಯೂಟಿ. ಅವ್ರಿಗೆ ಸಹಕಾರ ಮಾಡಬೇಕಂದ್ರೆ ಸೊ ಅದನ್ನು ತಗೊಳ್ಳೋಣ. ನನಗೆ ವಿಶ್ವಾಸ ಇದೆ, ನನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಟ್ಟದಲ್ಲಿ ಮೇಲ್ಹಂತಕ್ಕೆ ಸರ್ಕಾರ ಏನು ಸಹಕಾರ ತಗೋಬೇಕು. ಎಲ್ಲರೂ ಕೂಡ ಜನಪ್ರತಿನಿಧಿಗಳು ಈ ಕಡೆ ಶಾರದಕ್ಕವ್ರ ಏರಿಯಾಗೆ ಎಲ್ಲ ಬರೋದು ಜಾಸ್ತಿ, ನಾವೆಲ್ಲ ಭಾಳ ಕಮ್ಮಿ. ಹೊಸನಗರ ಸ್ವಲ್ಪ, ಆ ಕಡೆ ಸ್ವಲ್ಪ ಬರ್ಬೋದು. ಹೈಯೆಸ್ಟ್ ಎಫೆಕ್ಟೆಡ್ ಶಾರದಕ್ಕವರಿಗೆ ಈ ಅವ್ರು ಬಿಡ್ತಾ ಇಲ್ವೇ? ಅವರು ಕುತ್ಕೊಂಡಿದ್ದಾರಲ್ಲ, ಸರ್ಕಾರದ ಜೊತೆಗಿದ್ದಾರೆ ಈ ವಿಚಾರದಲ್ಲಿ. ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂದ್ರೆ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ. ಇವರಿಗೆ ಆ ನ್ಯಾಯವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ರಾಜ್ಯ ಸರ್ಕಾರದ್ದು ಮತ್ತು ಜನಪ್ರತಿನಿಧಿಗಳದ್ದು ನಾವು ಮಾಡ್ತೀವಿ. ಅದು ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಸಂಪೂರ್ಣವಾಗಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ, ರಾಘವೇಂದ್ರರಿಂದ ಹಿಡಿದು ಸೆಂಟ್ರಲ್ ಗೌರ್ಮೆಂಟಿಂದ ಹಿಡಿದು ಕಾನೂನು ಕೂಡ ಅವ್ರ ಪರವಾಗಿ ನಿಲ್ಲುತ್ತೆ ಅಂತ ವಿಶ್ವಾಸ ಇದೆ. ಇದರಲ್ಲಿ ರಾಜಕಾರಣ ಸೈಡಿಗೆ ಇಟ್ಬಿಡೋಣ. ಬಟ್ ಪಂಚಾಯಿತಿ ಮಾಡಬೇಕು ಅಂದ್ರೆ ಮತ್ತೆ ತಿರುಗಿ ಬೀಳ್ತೀನಿ ನಾನು. ಅದು ಮಾಡೋಕ್ಕೆ ಹೋಗಬೇಡಿ. ಅದು ಬೇರೆಯವರಿಗೆ ಸಿಟ್ಟು ಬರ್ಬೋದು, ಅದು ಬೇರೆ ಪ್ರಶ್ನೆ. ನಾವು ಒಂದು ಹಂತಕ್ಕೆ ಎಲ್ಲರೂ ಸೇರಿ ತಂದಿರೋದ್ರಿಂದ ಆಮೇಲೆ ಜಗಳ ಮಾಡ್ಕೊಳ್ಳೋಣ, ಆಮೇಲೆ ಯಾರ್ಯಾರು ಅಂತ ಮಾಡೋಣ. ನಿಮಗೆ ನ್ಯಾಯಬದ್ಧವನ್ನು ಕೊಡ್ತಕ್ಕಂಥದ್ದು, ಯಾಕಂದ್ರೆ ನೀವು ಅಲ್ಲಿಂದ ಬರ್ತೀರಿ, ನಿಮಗೆಲ್ಲ ಕಷ್ಟ ಇದೆ, ತಿಳುವಳಿಕೆ ಇದೆ. ಇಷ್ಟು ವರ್ಷ ನೀವು ಬಂದಿದ್ರಿ, ಸೂಕ್ಷ್ಮವಾಗಿ ನಮಗೆ ಬಿಡಿ, ನಾವು ಆ ಕೆಲಸವನ್ನು ಮುಂದುವರಿಸ್ತೀವಿ. ನನಗನ್ಸುತ್ತೆ ನಾನು ಇದ್ರ ಬಗ್ಗೆ ನೋಡಿ, ನಮ್ಮ ದೇಶದೊಳಗೆ ಏನೇ ತಪ್ಪಾದ್ರೇನೋ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೆ ಕಾನೂನಿದೆ. ಅಷ್ಟಕ್ಕೆ ಮಾತ್ರ ನಾನು ಮಾತಾಡ್ತೀನಿ. ಇದನ್ನೆಲ್ಲ ನಾನು ಹೋಲಿಸಿ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ವಿಚಾರಗಳು ನೀವು ಎತ್ತಿರೋದ್ರಿಂದ ನಾವೇನು ಮಾಡಬೇಕು, ಯಾವಾಗಲೂ ಕೂಡ ಎಲ್ಲರಿಗೂ ಒಂದು ಗೌರವ ಇರ್ತದೆ. ನಮ್ಮ ದೇಶದೊಳಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ, ಶಾಸಕರು ಜನಪ್ರತಿನಿಧಿಗಳಿಗೆ ಗೌರವ ಕೊಡ್ತೀವಿ, ಮಾಧ್ಯಮದವ್ರಿಗೆ ಗೌರವ ಕೊಡ್ತೀವಿ, ಮಕ್ಕಳಿಗೆ ಗೌರವ ಕೊಡ್ತೀವಿ. ಹಾಗೆ ಒಬ್ಬರು ಸ್ಪೀಕರ್ ಅವರ ಒಂದು ಪೀಠಕ್ಕೆ ಯಾವಾಗಲೂ ಆಗೋದು ರೂಲಿಂಗ್ ಪಾರ್ಟಿ ಕಡೆಯವರೇ ಇರ್ತಾರೆ, ಅದೆಲ್ಲರಿಗೂ ಗೊತ್ತು. ಅದರ ಪೀಠಕ್ಕೆ ಅಗೌರವವನ್ನು ಕೊಡ್ತಕ್ಕಂಥದ್ದು ಅದು ಮೋಸ್ಟ್ಲಿ ನನಗನ್ಸುತ್ತೆ ನಮ್ಮ ಸಂವಿಧಾನದಲ್ಲಿ ನಾವು ಯಾರು ಕೂಡ ಎಕ್ಸೆಪ್ಟ್ ಮಾಡಬಾರ್ದು. ಯಾಕೆಂದರೆ ಅಲ್ಲಿವರೆಗೂ ಹೋದ್ಮೇಲೆ ಅದು ಬೌಂಡ್ರಿ ಕ್ರಾಸ್ ಆಯ್ತಲ್ಲ, ಅದಾದಮೇಲೆ ಇನ್ನೇನು ಹೇಳೋರು ಕೇಳೋರಿಲ್ಲ, ನಮಗೆಲ್ಲ ನಿರ್ಬಂಧನೇ ಇರಲ್ಲ. ಇವತ್ತು ಅವ್ರು ಮಾಡಿದ್ದಾರೆ, ನಾಳೆ ಅದು ನಾವು ಮಾಡ್ತೀವಿ. ಇದಾ ಉದಾಹರಣೆ ಕೊಡಬೇಕು? ಅದು ತಪ್ಪಾಗ್ತದೆ. ಒಂದು ರೂಲಿಂಗ್ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು, ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿಗಳು, ನಾನು ನ್ಯಾಯಬದ್ಧವಾಗಿರ್ತಕ್ಕಂಥ ತೀರ್ಮಾನವನ್ನು ನಾನು ತಗೊಳ್ತೀನಿ ಅಂತ ಹೇಳಿದ್ಮೇಲೆ ಫಿನಿಶ್ಡು. ವಿರೋಧ ಪಕ್ಷದವ್ರು ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಹೇಳೋದಕ್ಕೆ ಅವ್ರ ಸರ್ಕಾರದಲ್ಲಿ ಇಲ್ಲ. ಅವರು ಎಷ್ಟೇ ತಿಪ್ಪರಲಾಗಾಡಿದ್ರೂ ಅದೇ ಕೆಲಸ. ಆದರೆ ಒಳ್ಳೆ ಕೆಟ್ಟ ಸಂದೇಶ ಹೋಗಿದೆ. ಅದನ್ನು ಒಳ್ಳೆ ತೀರ್ಮಾನ ಸ್ಪೀಕರ್ ಅವರು ಅವ್ರ ಇತಿಮಿತಿಯಲ್ಲಿ ಮಾಡಿದ್ದಾರೆ, ಅದು ಮಾಡಬೇಕು. ಆಮೇಲೆ ನಾನು ಹೇಳೋದು ಅದು ಮತ್ತೆ ಸಡ್ಲ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಂಗೆ ಕೇಳಿದರೆ ಒಂದು ಸತಿ ಇಫ್ ಐ ಆಮ್ ಪನಿಷ್ಡ್, ಐ ಹ್ಯಾವ್ ಟು ಬಿ ಪನಿಷ್ಡ್. ಅದರೊಳಗಿಲ್ಲ ನನ್ನ ವರ್ತನೆ ಆಮೇಲೆ ನೋಡಿಬಿಟ್ಟು ಆಮೇಲೆ ತೀರ್ಮಾನ ಮಾಡೋಣ. ಈಗಲೇ ಅದ್ರ ಬಗ್ಗೆ ಚರ್ಚೆ ನಮ್ಮ ಮಾಧ್ಯಮದಲ್ಲಿ ನೋಡಿದೆ. ಇದಾದ ತಕ್ಷಣ ಎಂತ ಆದ ತಕ್ಷಣ ಶಿಕ್ಷೆನೇ ಇದೆಲ್ಲ ನಾನು ಹೇಳ್ತೀನಿ. ನನಗೂ ಅಷ್ಟೇ, ನಾಳೆ ಅದೇ ತಾನೇ ನಾನು ಕಲಿಯೋದು. ಗವರ್ನರ್ ಕಂಪ್ಲೇಂಟ್ ಮಾಡಿ ಮಾಡ್ಕೊಳ್ಳಿರಿ. ಯು ಥಿಂಕ್ ಸ್ಪೀಕರ್ ಅವರು ಅಷ್ಟು ದಡ್ರ? ಕಾನೂನಲ್ಲಿ ಇರುತ್ತೆ, ರೂಲಿಂಗ್ ಇರುತ್ತೆ, ಅದನ್ನ ಕುತ್ಕೊಂಡು ಮಾಡಿರ್ತಾರೆ. ಗವರ್ನರ್ಗೂ ಅದು ಗೊತ್ತಿರ್ತದೆ. ಮೋಸ್ಟ್ಲಿ ಇವರಿಗೆ ಬಿ ಜೆ ಪಿಯವರು ಇವತ್ತು ಆಮೇಲೆ ಅಷ್ಟು ಚೆನ್ನಾಗಿ ನಡೀತಕ್ಕಂಥದ್ದು ಎಲ್ಲ ಚರ್ಚೆಗೂ ಕೂಡ ಅವಕಾಶ ಕೊಟ್ಟರು, ಹೊಸಬ್ರಿಗೆ ಅವಕಾಶ ಕೊಟ್ಟರು, ಎಲ್ಲ ಭಾಳ ಚೆನ್ನಾಗಿ ನಡೀತಾ ಇತ್ತು. ಎಲ್ಲರೂ ಕೂಡ ಕಷ್ಟ 3 ವಾರದೊಳಗೆ ಎಲ್ಲರಿಗೂ ತೃಪ್ತಿ ಕೊಡೋದು. ಬಟ್ ದ ಎಸೆನ್ಸ್ ನಮ್ದು ಏನಿದೆ, ಅಸೆಂಬ್ಲಿಯಿಂದ ಹೋಗ್ತಕ್ಕಂಥ ಸಂದೇಶ ಏನಾಗುತ್ತೆ. ಈಗ ನಾನೊಬ್ಬ ಶಿಕ್ಷಣ ಇಲಾಖೆ, ನನಗೂ ಕೇಳಿದ್ರು ಬೇಕಾದಷ್ಟು ಊರು ತುಂಬ ಪ್ರಶ್ನೆ ಕೇಳಿದ್ರು, ಧೈರ್ಯವಾಗಿ ಉತ್ತರ ಕೊಡ್ತಕ್ಕಂಥ ಆ ಪರಿಜ್ಞಾನ ಇಟ್ಕೋಬೇಕು ಹೊರತು ನಾಳೆ ಹೋಗೋ ಮರೆ ಇದೇನು ಸುಮ್ಮನೆ ಏನೋ ಕರೀತಾರೆ ಬಿಡ್ತಾರೆ, ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು, ಆ ಥರ ಆಗಬಾರ್ದು. ನಾವೆಲ್ಲ ಓಟ್ ಹಾಕಿರೋದು ಒಂದೊಂದು ಓಟಿಗೂ ಕೂಡ ಈಗ ವಿರೋಧ ಪಕ್ಷದವರು ಇದ್ದಾರೆ, ಶಾರದಕ್ಕವ್ರು ಇದ್ದಾರೆ, ನಾನಿದ್ದೀನಿ. ನಾಳೆ ಟೈಮ್ ಎಲ್ಲರಿಗೂ ಬದಲಾವಣೆ ಆಗುತ್ತೆ. ಅದರ ರೂಲ್ಸ್ ಮಾತ್ರ ಒಂದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ರೂಲ್ಸ್ ಬದಲಾವಣೆ ಆಗೋಲ್ಲ. ನಾವು ಈ ಕೆಲಸ ಮಾಡಿದ್ರೂ 6 ತಿಂಗಳ ಬದಲು 6 ವರ್ಷವೂ ಕೊಡ್ಬೋದೇನೋ, ಯಾರಿಗೂ ಗೊತ್ತು. ಮಾಡಬಾರ್ದು, ಎಲ್ಲ ಸಭ್ಯತೆ ಅಲ್ಲ. ನಮ್ಮಂಥ ಸಂವಿಧಾನದಲ್ಲಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಒಳ್ಳೆಯ ಸಂದೇಶ ಯಾವಾಗಲೂ ವಿಧಾನಸಭೆಯಿಂದ ಕಳಿಸ್ಬೇಕೆ ಹೊರತು ನಾನು ಅಂದ್ಕೊಂಡಿರೋದು ಯಾವತ್ತೂ ಅಷ್ಟೇ ಅದನ್ನು ನಾವೇ ಕೆಟ್ಟ ಉದಾಹರಣೆ ಆಗಬಾರ್ದು ಅಂಥೇಳಿ. ಅದು ಕೆಟ್ಟ ಉದಾಹರಣೆ ಅವತ್ತು ಆಗೋಯಿತು. ಅದಕ್ಕೆ ತೀರ್ಮಾನ
ಸ್ಥಾನದಲ್ಲಿ ಕೊಡ್ತಕ್ಕಂಥವ್ರು ಸ್ಪೀಕರ್ ಅವ್ರು ಕೊಟ್ಟಿದ್ದಾರೆ. ಅದನ್ನು ವೆಲ್ಕಮ್ ಮಾಡ್ತೀನಿ ನಾನು ನೋಡ್ರಿ, ಕಾನೂನಿದೆ ಈ ದೇಶದೊಳಗೆ. ಅದೆಲ್ಲ ಮಾತಾಡೋದಕ್ಕೂ ಕೂಡ ಹಿಂಗೆ ಬೀದಿಯಲ್ಲಿ ಅಸಹ್ಯ ಆಗುತ್ತೆ. ಹೆಣ್ಣು ಮಕ್ಕಳು ಇರ್ತಾರೆ, ಇದೆಲ್ಲ ಮಾತಾಡೋಕ್ಕೆ ಬರ್ತದೆ ಹೇಳಿ ನೋಡೋಣ. ಕಾನೂನಿದೆ ತಾನೆ, ಕಾನೂನಲ್ಲಿ ಮಾಡ್ಕೊಳ್ಳಿ. ವಿ ಆರ್ ನಾಟ್ ದ ಜಡ್ಜ್. ಆಮೇಲೆ ನಾನು ಅಷ್ಟೇ ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನೀವು 100% ಇದನ್ನು ಕಾನೂನು ರೀತಿಯಲ್ಲೇ ನೀವು ನೋಡಬೇಕು. ರಾಜಣ್ಣ ಅವರು ಪ್ರತಿಪಾದನೆ ಮಾಡ್ತಿರೋಂಥದ್ದು ಏನು ಅದು ಅವ್ರಿಗೆ ಹೋಗಿ ಉತ್ತರ ಕೇಳ್ಕೊಳ್ಳಿ, ನಾನಲ್ಲ. ಐ ಆಮ್ ನಾಟ್ ರಾಜಣ್ಣ.